ರಾಜ್ಯದ ಖಾಸಗಿ ಅನುದಾನ ರಹಿತ ಶಾಲೆಗಳು ರಾಜ್ಯ ಸರ್ಕಾರ ಮುದ್ರಿಸಿ ಏನು ರಾಜ್ಯ ಪುಸ್ತಕ ಮಂಡಳಿ ಮುದ್ರಿಸಿ ಮಾರಾಟ ಮಾಡ್ತಾ ಇದೆಯೋ ಆ ಪುಸ್ತಕಗಳನ್ನು ಕೊಳ್ಳಬೇಕಾ ಬೇಡವೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ರುಪ್ಸ ಕರ್ನಾಟಕ ಈ ವಿಚಾರವಾಗಿ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದೆ. ಕಾರಣ ಏನು ಅಂದರೆ ಕಳೆದ ಒಂದು ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ಅದು ಸೃಷ್ಟಿ ಮಾಡ್ತಾ ಇದೆ. ಅದು ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಅಥವಾ ಪಠ್ಯಗಳನ್ನೇ ಬದಲಾಯಿಸ್ತೀವಿ ಅನ್ನೋ ವಿಚಾರದಲ್ಲಿ, ಮತ್ತು NEP ಗೊಂದಲ, ಹೀಗೆ ಹಲವಾರು ಸಮಸ್ಯೆಗಳ ಗೂಡಾಗಿರುವಂತಹ ಪಠ್ಯಪುಸ್ತಕಗಳನ್ನು ನಾವು ಕೊಳ್ಳೋದು ಬೇಡ ಅಂತೇಳಿ ಕಳೆದ 2 ವರ್ಷದಿಂದಲೂ ನಾವು ವಿರೋಧವನ್ನು ಮಾಡ್ಕೊಂಡು ಬಂದ್ವಿ. ಅದರ ಜೊತೆಗೆ ಕಳೆದ ಬಾರಿ ನಾವು ಬುಕ್ ಬ್ಯಾಂಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರನೂ ಹೇಳಿತ್ತು, ನಾವು ಕೂಡ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅಂದರೆ ಅವೇನು ಈಗ ಹಳೆ ಪುಸ್ತಕಗಳಿರ್ತವೋ ಅದೇ ಪುಸ್ತಕಗಳನ್ನು ಈಗಿರುವಂಥ ವಿದ್ಯಾರ್ಥಿಗಳು ಬಳಸುವಂತಹ ವಿಷಯ. ಸೊ ಈಗಿದ್ದಾಗಲೂ ಕೂಡ ಈ ವರ್ಷ ಇದ್ದಕ್ಕಿದ್ದಂಗೆ ಇಲಾಖೆ ಅನುದಾನ ರಹಿತ ಶಾಲೆಗಳಿಗೆ ಭಾಳ ಒತ್ತಾಯಪೂರ್ವಕವಾಗಿ ಇಂಡೆಂಟನ್ನು ಹಾಕಿ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡಿ ಪುಸ್ತಕಕ್ಕೆ ಅಂತ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ನಮಗೆ ನೀಡುತ್ತಿರುವಂತಹ ಕಿರುಕುಳ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡೋದಕ್ಕೆ ಇಚ್ಛಿಸ್ತೀವಿ. ಯಾಕೆ ಅಂತಂದರೆ ಕಳೆದ ಬಾರಿಯ ಪುಸ್ತಕಗಳನ್ನು ಈ ಬಾರಿ ಬಳಸೋದಕ್ಕೆ ನಮಗೆ ಬುಕ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಇವರಲ್ಲಿ ಏನಾದರೂ ಸಿಲೆಬಸ್ ಚೇಂಜಸ್ ಆದಂತಹ ಪಠ್ಯಗಳನ್ನಷ್ಟೇ ನಾವು ಜೆರಾಕ್ಸ್ ಪ್ರತಿಗಳನ್ನು ಮಕ್ಕಳಿಗೆ ಕೊಡುವಂಥ ಅವಕಾಶವನ್ನು ನೀಡಿದರೆ ಪುಸ್ತಕ ಮಂಡಳಿ ಒಂದು. ಆಮೇಲೆ ಎರಡನೇದಾಗಿ ಸೊ ನಮಗೇನೆ ಅಂತಹ ಪುಸ್ತಕಗಳನ್ನು ಮುದ್ರಿಸ್ಕೊಂಡು ನಮ್ಮ ಶಾಲೆಗಳಲ್ಲಿ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸೊ ಅವಾಗೇನಾಗುತ್ತೆ, ಅದರ ಖರ್ಚನ್ನು ನಾವು ತಗ್ಗಿಸ್ಬೋದು ಅಂತ. ಈಗೇನು ಇವರು ಪುಸ್ತಕಗಳನ್ನು ಮಾರ್ತಾ ಇದ್ದಾರೋ ಅದರ ಬೆಲೆ ಇದೆಯಲ್ಲ ಭಾಳ ದುಪ್ಪಟವಾಗಿದೆ. ಕಳೆದ ಬಾರಿ ನಾವು ಇಂಡೆಂಟನ್ನು ಹಾಕುವಾಗ ಇದ್ದಂಥ ರೇಟ್ಗೂ ಪುಸ್ತಕಗಳನ್ನು ವಿತರಿಸುವಂಥ ಸಂದರ್ಭದಲ್ಲಿ ಅವರು ರೈಸ್ ಮಾಡಿದ್ದ ರೇಟ್ಗೆ ಸುಮಾರು 35-40% ಪ್ರೈಸಸನ್ನು ಜಾಸ್ತಿ ಮಾಡಿ ಇವರು ಮಾರಾಟವನ್ನು ಮಾಡಿದರು. ಸೊ ಹಾಗೇನಾಗುತ್ತೆ, ನಾವು ಮಕ್ಕಳಿಗೆ ಒಂದು ಫೀಸಸನ್ನು ಹೇಳಿರ್ತೀವಿ ಪುಸ್ತಕಕ್ಕೆ, ಅದರ ನಂತರ ಇವರು ಮತ್ತೊಂದು ಫೀಸಸನ್ನು ರೈಸ್ ಮಾಡಿದಾಗ ಅದನ್ನು ನಾವು ಪೋಷಕರಿಗೆ ಹೇಳೋಕ್ಕಾಗೋದಿಲ್ಲ. ಆವಾಗ ಶಾಲೆಗಳಿಗೆ ಭಾಳಷ್ಟು ಅನ್ಯಾಯ ಆಗುತ್ತೆ. ಇದು ಒಂದು. ಆಮೇಲೆ ಎರಡನೇ ವಿಷಯ, ಕೆಲವು ಮಕ್ಕಳುಗಳು ಶಾಲೆಯನ್ನು ಬಿಡ್ತವೆ. ಸೊ ಇವತ್ತು ನೀವು ಪುಸ್ತಕಕ್ಕೆ ಇಂಡೆಂಟನ್ನು ಹಾಕ್ತೀರಿ ಅಂತಂದರೆ ಈಗ ಪರೀಕ್ಷೆಯ ನಂತರ ಭಾಳಷ್ಟು ವಿದ್ಯಾರ್ಥಿಗಳು ಶಾಲೆಯನ್ನು ಬಿಡ್ತವೆ. ಸೊ ಆಗ ಆ ಪುಸ್ತಕಗಳನ್ನು ಸರ್ಕಾರ ಮತ್ತೆ ವಾಪಸ್ ತಗೊಳ್ಳೋಕ್ಕಾಗಲ್ಲ. ಸೊ ಆಗ ಏನಾಗುತ್ತೆ, ನಮ್ಮ ಶಾಲೆಗಳಿಗೆ ಭಾಳಷ್ಟು ಅನ್ಯಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಪುಸ್ತಕ ಮಂಡಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಇದನ್ನು ಕಂಪಲ್ಷನ್ ಮಾಡಬೇಡಿ. ಯಾವುದಾದ್ರೂ ಗ್ರೂಪ್ ಆಫ್ ಸ್ಕೂಲ್ಸ್ಗಳಿದ್ದರೆ ಅವರಿಗೆ ಇಂಡಿಪೆಂಡೆನ್ಸನ್ನು ಕೊಡಿ. ಅವರೇ ಅದೇ ಪುಸ್ತಕಗಳನ್ನು ನೀವೇನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ರಾಜ್ಯ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದೇ ಪುಸ್ತಕಗಳನ್ನು ನಾವು ಪ್ರಿಂಟ್ ಹಾಕೊಂಡು ಅವರೇ ಅವ್ರ ಶಾಲೆಗಳಲ್ಲಿ ಬಳಸುವಂಥದ್ದು, ಅವರೇ ವಿದ್ಯಾರ್ಥಿಗಳಿಗೆ ನೀಡುವಂಥದ್ದು, ಅಥವಾ ಇದನ್ನು ಬುಕ್ ಬ್ಯಾಂಕಲ್ಲಿ ಅಂದರೆ ಹಳೆ ವಿದ್ಯಾರ್ಥಿಗಳಿಂದ ಶೇಖರಿಸಿರುವಂಥ ಪುಸ್ತಕಗಳನ್ನು ಹೊಸ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಸೊ ಈ ಎರಡಕ್ಕೂ ಕೂಡ ನೀವು ಅವಕಾಶವನ್ನು ನೀಡಬೇಕು ಅಂತೇಳಿ ಈ ಮೂಲಕ ರೂಪಿಸ ಒತ್ತಾಯ ಮಾಡುತ್ತೆ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯ ಸರ್ಕಾರದಲ್ಲಿರುವಂಥ ಖಾಸಗಿ ಅನುದಾನ ರಹಿತ ಶಾಲೆಗಳು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ಕೊಳ್ತೀವಿ. ಯಾಕಂದರೆ ಪ್ರತಿ ವರ್ಷ ಇದೊಂದು ರೀತಿ ಇಲಾಖೆ ಮಾಡ್ತಿರುವಂತಹ ಒಂದು ದಂಧೆ ಅಥವಾ ಒಂದು ಕೆಟ್ಟ ವ್ಯಾಪಾರ ಅಂತ ಹೇಳ್ಬಿಟ್ಟು ನಾನು ಆರೋಪ ಮಾಡೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂದರೆ ನಾವು ನಮ್ಮ ಆಡಿಟ್ ರಿಪೋರ್ಟಲ್ಲಿ ಪುಸ್ತಕಕ್ಕಾಗಿ ಅಂತ ನಾವೇನಾದ್ರು ಮೆನ್ಷನ್ ಮಾಡಿದ್ವಿ ಅಂತಂದರೆ ಆಡಿಟ್ ರಿಪೋರ್ಟ್ನಲ್ಲಿ ಅದು ಕಾನೂನಾತ್ಮಕವಾಗಿ ನಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ. ಯಾಕಂದರೆ ಪುಸ್ತಕ ಮಾರೋದಿದೆಯಲ್ಲ ಅದು GSTಯ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ GST ನಂಬರ್ಸು ಯಾವುದೇ ಶಾಲೆಗೆ ಇರೋದಿಲ್ಲ. ಸೊ ಆಗ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಆಫೀಸರು ಅದರ ಮೇಲೆ ಆ್ಯಕ್ಷನನ್ನು ತಗೊಳ್ತಾರೆ. ಪುಸ್ತಕವನ್ನು ಮಾರಿದ್ದೀರಾ, ಅದಕ್ಕೆ GST ಬಿಲ್ಲನ್ನು ಕಟ್ಟಿ ಅಂತ. ಈ ನಿಟ್ಟಿನಲ್ಲೂ ಕೂಡ ನಾವು ಸರ್ಕಾರದ ಕಣ್ಣನ್ನು ತೆರೆಸಿದ್ವಿ. ಇಲ್ಲೆಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ನೋದು ಕೂಡ ನಾವು ಸ್ಪಷ್ಟಪಡಿಸಿದ್ವಿ. ಸೊ ಈ ನಿಟ್ಟಿನಲ್ಲಿ ನಾವು ಆ್ಯಕ್ಚುಲಿ ವಿರೋಧ ಮಾಡ್ತಾ ಇದ್ದೀವಿ. ನಮಗೆ ಬುಕ್ ಬ್ಯಾಂಕಿಗೆ ಅವಕಾಶ ಮಾಡಿಕೊಡಿ, ಅಥವಾ ಖಾಸಗಿ ಶಾಲೆಗಳಿಗೆ ಅವರು ಓನಾಗಿ ಏನಾದ್ರು ಪುಸ್ತಕಗಳನ್ನ ಅದೇ ಪುಸ್ತಕವನ್ನು ರಾಜ್ಯ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿರೋ ಪುಸ್ತಕವನ್ನೇ ಬಳಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತೀವಿ.